ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ದೇವರ ಆತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ. ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಎಲ್ಲರಿಗೂ ಸಂತೋಷದ ಸಂಭ್ರಮದ ದಿನ. ಕಾರಣ, ಇವತ್ತು 2 ಹಬ್ಬಗಳನ್ನು ನಾವು ಆಚರಣೆ ಮಾಡುತ್ತೇವೆ. ಒಂದು, ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ರಾಜ್ಯೋತ್ಸವ. ಈ ಹಬ್ಬವನ್ನ ನಾಡಿನ ಎಲ್ಲೆಡೆಗೂ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುತ್ತಿದ್ದೇವೆ. ಮತ್ತೊಂದೆಡೆಗೆ ಸಕಲ ಸಂತರುಗಳ ದಿನಾಚರಣೆ, ಆಲ್ ಸೇಂಟ್ಸ್ ಡೇ. ಸಂತರು, ಪರಿಶುದ್ಧರು, ದೇವರಿಗೆ, ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸಿದ ದಿನ ಎಂದು ನಾವು ಹೇಳಬಹುದು. ಅದಕ್ಕಾಗಿ ಸಂತ ಪೌಲರು ಹೇಳುತ್ತಾರೆ, ಅನೇಕ ಪ್ರವಾದಿಗಳು, ಅನೇಕ ರಕ್ತ ಸಾಕ್ಷಿಗಳು ಸುರಿಸಿ ಸಂಪಾದನೆ ಮಾಡಿದ ಈ ಧರ್ಮಸಭೆಗೆ ನಾವು ನಮ್ಮ ಕಾಲಘಟ್ಟದಲ್ಲಿ ಯೋಗ್ಯ ಪ್ರಜೆಗಳಾಗಿ ಜೀವಿಸಬೇಕು ಎಂಬುದಾಗಿ. ಕೀರ್ತನೆ 16:3 ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ಎನಗೆ ಒಲವು. ದಾವೀದರಸರು ಹೇಳ್ತಾನೆ, ಸಂತರು, ಸೇಂಟ್ಸ್, ಇಂಗ್ಲಿಷಲ್ಲಿ ಸೇಂಟ್ಸ್ ಅಂತ ಹೇಳ್ತೀವಿ, ಅಥವಾ ಪರಿಶುದ್ಧರು ಅಂತ ಹೇಳ್ಬೋದು, ನೀತಿವಂತರು ಅಂತ ಹೇಳ್ಬೋದು. ತಮ್ಮ ಸನ್ನಡತೆಯ ಮೂಲಕ ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ಜೀವಿಸಿ ಅನೇಕರನ್ನು ಸತ್ಯದ ಸನ್ಮಾರ್ಗದಲ್ಲಿ ಕರೆತಂದವರು ಎಂಬುದಾಗಿ ಸಹ ಹೇಳಬಹುದು. ಅಂತ ಸಂತರು ನಾಡಿಗೆ ತಿಲಕ, ಅವರು ನಾಡಿಗೆ ಶ್ರೇಷ್ಠರಾಗಿದ್ದಾರೆ, ಅವರಲ್ಲಿದೆ ನನಗೆ ಒಲವು. ಸಂತರುಗಳ ಬಗ್ಗೆ ನನಗೆ ಒಲವಿದೆ, ಅಭಿಮಾನವಿದೆ. ಕಥೋಲಿಕ ಧರ್ಮಸಭೆಯಲ್ಲಿ ವಿಶೇಷವಾಗಿ ಸಂತರುಗಳನ್ನು ನಾವು ಹೆಚ್ಚು ಗೌರವಿಸುತ್ತೇವೆ. ಆದರೆ ಎಲ್ಲಾ ಸ್ತುತಿ, ಸ್ತೋತ್ರ, ಘನ, ಮಾನ, ಗೌರವ, ಆರಾಧನೆ ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ಸಲ್ಲಿಸುತ್ತೇವೆ. ಸಂತರುಗಳು ದೇವರುಗಳಲ್ಲ, ಆದರೆ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ಪರಿಶುದ್ಧವಾದ ಜೀವನವನ್ನು ಜೀವಿಸಿ ಅನೇಕರನ್ನು ದೇವರ ಸತ್ಯದ ಮಾರ್ಗದಲ್ಲಿ ಮುನ್ನಡೆಸಿದ ಪರಿಶುದ್ಧರು, ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ಅವರ ಜೀವನ ನಮಗೆ ಮಾರ್ಗದರ್ಶನವಾಗಿ ಮಾರ್ಪಾಡಾಗುತ್ತದೆ. ಅದಕ್ಕಾಗಿ ಆ ಸಂತರುಗಳ ಶಿಲೆಯನ್ನ ದೇವರ ಆಲಯದಲ್ಲಿ, ಪ್ರಾಂಗಣದಲ್ಲಿ ಇಟ್ಟು ಅವರನ್ನು ಗೌರವಿಸುತ್ತೇವೆ. ಅನೇಕರು ಇದರ ಬಗ್ಗೆ ಕಮೆಂಟ್ ಮಾಡ್ತಾರೆ, ವಿಗ್ರಹಾರಾಧನೆ ಮಾಡಬಾರದು, ವಿಗ್ರಹಾರಾಧನೆ ಮಾಡುವುದು ಪಾಪ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಯಾವುದರ ಶಿಲೆಯನ್ನ ಮಾಡಿಕೊಂಡು ಅದಕ್ಕೆ ಅಡ್ಡ ಬೀಳಬೇಡ ಎಂಬುದಾಗಿ. ಅದೇ ಪವಿತ್ರ ಗ್ರಂಥದಲ್ಲಿ, ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ದೇವರ ವಾಕ್ಯ ಏನು ನುಡಿಯುತ್ತದೆ ಎಂಬುದನ್ನು ಧ್ಯಾನಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 56ನೇ ಅಧ್ಯಾಯ ವಚನ 4, 3ನೇ ವಚನದಿಂದ ನೋಡುವ. 4, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದುದನ್ನು ಕೈಗೊಂಡು ನನ್ನ ಒಡಂಬಡಿಕೆಯನ್ನು ಸುಭದ್ರವಾಗಿ ಪಾಲಿಸಿಕೊಂಡು ಬರುವ ನಪುಂಸಕರಿಗೆ ನನ್ನ ಆಲಯದಲ್ಲಿ, ಸರ್ವೇಶ್ವರನ ಆಲಯದಲ್ಲಿ, ಅದರ ಪ್ರಾಕಾರಗಳಲ್ಲಿ, ನೋಡಿ ಬಲಿಪೀಠ ಇದೆ, ಬಲಿಪೀಠ ಬೇರೆ. ಬಲಿಪೀಠದಲ್ಲಿ ಸರ್ವಸ್ತುತಿಗೆ ಯೋಗ್ಯರಾದ ಪ್ರಭು ಯೇಸು, ಬಲಿಪೂಜೆ, ಪರಮಪ್ರಸಾದದ ಆರಾಧನೆ, ಬಲಿಪೀಠ ಪ್ರಭುವಿಗೆ ಸೇರಿದ್ದು. ಆದರೆ ಈ ಪ್ರಾಂಗಣ, ಹಾಲ್ ಅಂತ ಹೇಳ್ತೀವಲ್ವಾ, ಈ ಪ್ರಾಂಗಣ ದೇವ ಜನರಿಗೆ, ದೇವರ ಮಕ್ಕಳಿಗೆ ಸೇರಿದ್ದಾಗಿದೆ. ಈ ಪ್ರಾಂಗಣದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುತ್ತೇವೆ. ಈ ಪ್ರಾಕಾರದಲ್ಲಿ ಅವರ ಸ್ಮಾರಕ ಶಿಲೆಗಳನ್ನು ಇಡುವೆನು. ಯಾರು ಯೇಸುವಿನ ವಾಕ್ಯವನ್ನ ಕೇಳಿ ಪರಿಶುದ್ಧವಾದ ಜೀವನವನ್ನ ನಡೆಸಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾರೋ, ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೋ, ಅಂತವರ ಶಿಲೆಗಳನ್ನು
ದೇವರ ಆಲಯದ ಪ್ರಾಕಾರಗಳಲ್ಲಿ ಇಡುವೆನು. ಮಕ್ಕಳನ್ನು ಪಡೆದವರಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಅವರಿಗೆ ದಯಪಾಲಿಸುವೆನು. ಹೌದು, ಎಂದಿಗೂ ಅಳಿಯದ ಶಾಶ್ವತವಾಗಿ ಉಳಿಯುವ ಹೆಸರನ್ನು ಅವರಿಗೆ ದಯಪಾಲಿಸುವೆನು. ಯೇಸುವನ್ನ ಹಿಂಬಾಲಿಸಿ ಬಂದ 12 ಮಂದಿ ಪ್ರೇಷಿತರು ಅಥವಾ 12 ಮಂದಿ ಶಿಷ್ಯರು ಎಂದು ಹೇಳಬಹುದು. 12 ಮಂದಿ ಶಿಷ್ಯರಿಗೆ ಪ್ರಭು ಯೇಸು ಹೇಳಿದ್ದರು, ನನ್ನೊಟ್ಟಿಗೆ ಕಷ್ಟ, ಸಂಕಟ, ವೇದನೆ, ಶೋಧನೆಗಳಲ್ಲಿ ನೀವು ನನ್ನೊಟ್ಟಿಗೆ ಇದ್ದವರು. ಪಿತನ ಸಾಮ್ರಾಜ್ಯದಲ್ಲಿ ನೀವು ಸಹ 12 ಗೋತ್ರಗಳಿಗೆ ಅಧಿಪತಿಯಾಗಿ ನೇಮಕ ಮಾಡುವೆನು. ನಾನಿರುವಲ್ಲಿಯೇ ನೀವು ಇರುವಿರಿ. ನಿಮಗೆ ಸ್ವರ್ಗೀಯ ರಾಜ್ಯವನ್ನ ನಾನು ಕೊಡುವೆನು ಎಂಬುದಾಗಿ 12 ಪ್ರೇಷಿತರನ್ನ ದೇವರು ಮಹಿಮೆಯ ಸ್ಥಾನದಲ್ಲಿ ಕುಳ್ಳಿರಿಸುವುದಾಗಿ ಅವರಿಗೆ ಹೇಳಿ ಹೋದರು. ಹೌದಲ್ವಾ? ಸೊ ಈ ರೀತಿ ಯೇಸುವಿನ ಶಿಷ್ಯತ್ವದಲ್ಲಿದ್ದವರಿಗೆ ದೇವರು ಶ್ರೇಷ್ಠವಾದ ಗೌರವವನ್ನ, ಬಹುಮಾನವನ್ನ ನೀಡಲಿದ್ದಾರೆ. ಇಲ್ಲಿ ದೇವರ ರಾಜ್ಯಕ್ಕಾಗಿ, ಯೇಸುವಿಗಾಗಿ ತಮ್ಮ ಪಾಪದ ಜೀವಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧ ಜೀವನವನ್ನ ನಡೆಸಿದವರನ್ನ ಸಂತರುಗಳು ಅಥವಾ ನೀತಿವಂತರು, ಪರಿಶುದ್ಧರು, ಇವತ್ತು ಸಂತ ಜೋಸೆಫರು ಎಂದು ಹೇಳುತ್ತೇವೆ. ಯಾಕೆ? ಸಂತ ಜೋಸೆಫರು ನೀತಿವಂತರಾಗಿದ್ದರು ಎಂದು ಪವಿತ್ರ ಗ್ರಂಥ ಹೇಳುತ್ತದೆ. ಸಂತ ಜೋಸೆಫರು ಬಾಲ ಯೇಸುವಿಗೆ ತಂದೆಯಾಗಿದ್ದು ಪೋಷಕರ ಕರ್ತವ್ಯಗಳನ್ನ ನೆರವೇರಿಸಿದರು. ಮಾತೆ ಮರಿಯಮ್ಮನವರನ್ನ ಸಂತ ಮಾತೆ ಮರಿಯಮ್ಮ ಎಂದು ಹೇಳುತ್ತೇವೆ. ಕಾರಣ, ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ಸ್ತ್ರೀಗಳಲ್ಲಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಸ್ತ್ರೀ, ದೇವರ ಅಪಾರ ಕೃಪೆಗೆ, ದೇವರ ಅಪಾರ ದಯೆಗೆ ಪಾತ್ರಳಾದ ಸ್ತ್ರೀ. ಹೌದಲ್ವಾ? ಸೊ ತನ್ನ ತಂದೆ ತಾಯಿಯನ್ನು ಗೌರವಿಸಿರಿ ಎಂದು ಹೇಳುವ ದೇವರು ಯೇಸು ಸ್ವತಃ ತನ್ನ ತಾಯಿ ಮತ್ತು ತಂದೆಯನ್ನು ಗೌರವಿಸುವವರಾಗಿದ್ದಾರೆ. ಆದ ಕಾರಣ ಮಾತೆ ಮರಿಯಮ್ಮನವರಿಗೆ ಸಂತ ಮಾತೆ ಮರಿಯ ಎಂದು ಹೇಳುತ್ತೇವೆ. ನೀನು ಭಾಗ್ಯವತಿ, ನೀನು ಧನ್ಯಳು. ರಕ್ಷಕನನ್ನು ಉದರದಲ್ಲಿ ಹೊತ್ತು ಹೆತ್ತು ಹಾಲುಡಿಸಿ ಬೆಳೆಸಿದ ತಾಯಿ, ದೇವರ ವಾಕ್ಯವನ್ನ ನಂಬಿ ನೀನು ಧನ್ಯಳು ಎಂದೆ. ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ನೀನು ಧನ್ಯಳು ಎಂದು ಜನರು ನಿನ್ನನ್ನು ಹೊಗಳುವರು. ಇದೆಲ್ಲ ಎಲ್ಲಿದೆ ಅಕ್ಕ ಎಂದು ಕೇಳುತ್ತೀರಾ? ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 45 ಮೇಲ್ಪಟ್ಟು ನಾವು ನೋಡುತ್ತೇವೆ. ಆದ ಕಾರಣ ದೇವರ ವಾಕ್ಯವನ್ನ ಪವಿತ್ರಾತ್ಮರು ನಮಗೆ ಸರಿಯಾಗಿ ಅರ್ಥೈಸಬೇಕು. ಇವತ್ತು ಸಂತರುಗಳನ್ನ ನಾವು ಗೌರವಿಸುತ್ತೇವೆ. ಸಂತರುಗಳು ದೇವರುಗಳಲ್ಲ. ನಮ್ಮಂತೆ ಇರೋ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಪರಿಶುದ್ಧ ಜೀವನವನ್ನ ನಡೆಸಿ ಯೇಸುವಿಗೆ ಸಾಕ್ಷಿಯಾದನೋ ಅದನ್ನು ಅನುಸರಣೆ ಮಾಡಿ ನನ್ನಿಂದಲೂ ಸಾಧ್ಯ ಎಂಬುದಾಗಿ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಇದನ್ನು ಕುರಿತು ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ ವಚನ 3ರಲ್ಲಿ ನಾವು ನೋಡುತ್ತೇವೆ. ಬುದ್ಧಿವಂತರು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಕ್ಕೂ ನಕ್ಷತ್ರಗಳಂತೆ ಹೊಳೆಯುವರು. ಸಂತರುಗಳು ಯೇಸುವಿನ ಶೈನಿಂಗ್ ಸ್ಟಾರ್ಸ್ ಆಗಿದ್ದಾರೆ. ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ, ಆಕಾಶದಲ್ಲಿ ಕಾಣುವ ನಕ್ಷತ್ರಗಳು ಸೂರ್ಯನಿಂದ ಬರುವ ಬೆಳಕನ್ನ ಪಡೆದುಕೊಂಡು ಹೇಗೆ ಮಿನುಗಿ ಬೆಳಕನ್ನು ನೀಡುತ್ತದೋ ಅದೇ ರೀತಿಯಲ್ಲಿ ಯೇಸುವಿನ ಶಿಷ್ಯರಾಗಿ, ಯೇಸುವಿನ ಅನುಯಾಯಿಗಳಾಗಿ, ಯೇಸುವಿನ ಬೆಳಕಿನಿಂದ ಅವರು ಬೆಳಕಾಗಿ ಮಾರ್ಪಟ್ಟು ಪರರನ್ನ ಬೆಳಕಿನೆಡೆ ನಡೆಸುವವರು. ಅವರು ಜ್ಯೋತಿರ್ಮಯ ಆಕಾಶ ಮಂಡಲದಲ್ಲಿ ನಕ್ಷತ್ರಗಳಂತೆ ಹೊಳೆಯುವರು. ಅವರಿಗೆ ಶಾಶ್ವತವಾದ ಹೆಸರು. ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಅವರ ಹೆಸರನ್ನ ನಾನು ಮಹಿಮೆ ಪಡಿಸುವೆನು. ಇವತ್ತು ಸಂತ ಅಂತೋನಿ, ಸಂತ ಪೇತ್ರ, ಸಂತ ಪೌಲ, ಸಂತ ಮಾರ್ಕ, ಸಂತ ಮದರ್ ತೆರೇಸಾ ಇವರೆಲ್ಲ ಎಷ್ಟೋ ತಮ್ಮ ಸೇವಾ ಕಾರ್ಯಗಳನ್ನ ಮಾಡಿ ಮೃತಪಟ್ಟಿದ್ದಾರೆ. ಆದರೂ ಇಂದಿಗೂ ಅವರ ಹೆಸರುಗಳು ಚಿರಸ್ಮರಣೀಯವಾಗಿದೆ. ಉದಾಹರಣೆಗೆ ನೋಡಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಮಹಾತ್ಮ ಗಾಂಧಿ ಅಥವಾ ಜವಾಹರ್ಲಾಲ್ ನೆಹರು ಅವರ ರಾಷ್ಟ್ರೀಯ ಹಬ್ಬಗಳನ್ನ ಮಾಡಿ ಅವರನ್ನು ಗೌರವಿಸುತ್ತೇವೆ. ಹೌದಲ್ವಾ? ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರು, ರಕ್ತಸಾಕ್ಷಿಗಳು, ಮಾರ್ಟಿಯರ್ಸ್, ಯುದ್ಧ ಭೂಮಿಯಲ್ಲಿ ಮಡಿದವರು ಎಂದು ಅವರನ್ನು ಗೌರವಿಸಿ ಸರ್ಕಾರ ರಜೆ ದಿನವನ್ನು ಘೋಷಿಸಿ ಅವರಿಗೆ ಸರ್ಕಾರದಲ್ಲಿ ಸಲ್ಲತಕ್ಕ ಗೌರವವನ್ನು ನಾವು ಸಲ್ಲಿಸುತ್ತೇವೆ. ಹೀಗಿರುವಲ್ಲಿ ದೇವರ ರಾಜ್ಯಕ್ಕಾಗಿ ದುಡಿದವರು ಸದ್ಧರ್ಮಿಗಳಾಗಿ ಅವರು ಪ್ರಕಾಶಿಸುವರು. ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಚನ 43ರಲ್ಲಿ ಸದ್ಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಹೇಗೆ ಪ್ರಕಾಶಿಸುವವರು? ಸೂರ್ಯನಂತೆ ಪ್ರಕಾಶಿಸುವವರು. ದೇವರು
ಅವರನ್ನ ಮಹಿಮೆ ಪಡಿಸುವವರಾಗಿದ್ದಾರೆ. ಅವರ ಮೂಲಕ ದೇವರ ನಾಮ ಮಹಿಮೆ ಹೊಂದುವುದು. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 12. ಇವತ್ತು ಸಂತರುಗಳ ಶಿಲೆ ನಮ್ಮ ಮನೆಯಲ್ಲಿ ಇಡೋದು ತಪ್ಪ? ಖಂಡಿತ ತಪ್ಪಿಲ್ಲ. ದೇವರ ಆಲಯದಲ್ಲೇ ಇಡಬಹುದು ಎಂದು ಪವಿತ್ರ ಗ್ರಂಥ ಹೇಳಿರುವಾಗ ಸತ್ಯವನ್ನ ನೀವು ತಿಳಿದುಕೊಳ್ಳಿರಿ. ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು. ಕತ್ತಲೆಯಲ್ಲಿರುವ ಜನರಿಗೆ ಬೆಳಕಾಗಿ ದೇವರ ವಾಕ್ಯ ಅವರ ಹೃದಯವನ್ನು ಪ್ರಕಾಶಿಸುವುದು. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 12. ಜಯ ಹೊಂದಿದವನನ್ನು ನನ್ನ ದೇವರ ಆಲಯ ಸ್ತಂಭವಾಗಿ ನಿಲ್ಲಿಸುತ್ತೇನೆ. ಅವನು ಅಲ್ಲಿ ನಿರಂತರವಾಗಿರುತ್ತಾನೆ. ಜಯ ಹೊಂದುವವನು, ಅವನಿಗೆ ನಿತ್ಯ ಜೀವದ ಜಯಮಾಲೆಯನ್ನು ಕೊಡುತ್ತೇನೆ. ನನ್ನ ದೇವರ ಆಲಯದಲ್ಲಿ ಅವನು ಸ್ತಂಭವಾಗಿ ನಿಲ್ಲುತ್ತಾನೆ. ಅವನು ನಿರಂತರವಾಗಿ ಅಲ್ಲಿ ಇರುತ್ತಾನೆ ಎಂಬುದಾಗಿ. ಇವತ್ತು ಈ ಲೋಕದಲ್ಲಿ ಪರಿಶುದ್ಧ ಜೀವನವನ್ನು ನಡೆಸಿ ಅನೇಕರನ್ನ ದೇವರ ರಾಜ್ಯದ ಕಡೆಗೆ ಬರಮಾಡಿ ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸಿ ಮೃತಪಟ್ಟ ವ್ಯಕ್ತಿಗಳನ್ನು ಪರಿಶುದ್ಧರು, ಸಂತರು, ನೀತಿವಂತರು ಎಂದು ಎಣಿಕೆ ಮಾಡಿ ದೇವರ ಆಲಯದಲ್ಲಿ ಪ್ರಾಕಾರಗಳಲ್ಲಿ ಅವರ ಶಿಲೆಗಳನ್ನಿಟ್ಟು ಅವರಿಗೆ ಗೌರವವನ್ನು ಸೂಚಿಸಲಾಗುತ್ತದೆ. ಇಲ್ಲಿ ಮಾತ್ರವಲ್ಲ, ಸ್ವರ್ಗಲೋಕದಲ್ಲಿಯೂ ಸಹ ದೇವರ ಆಲಯದಲ್ಲಿ ಜಯ ಹೊಂದುವವನಿಗೆ ಸ್ತಂಭವಾಗಿ ನಿಲ್ಲಿಸುತ್ತೇನೆ. ಅವರು ಶಾಶ್ವತವಾಗಿ ಅಲ್ಲಿ ನಿಲ್ಲುವರು. ಆದ ಕಾರಣ ಪ್ರತಿಯೊಬ್ಬ ಸಂತರು ಅಂದಾಗ ನೀವು ಮತ್ತು ನಾನು ಸಂತನಾಗಬಹುದು. ನೀವು ಮತ್ತು ನಾನು ಸಂತನ ಜೀವನವನ್ನ ನಡೆಸುತ್ತಿದ್ದೇವೆ. ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಅವರ ರಕ್ತದಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವಾಗ ನಾವು ನೀತಿವಂತರು, ಪರಿಶುದ್ಧರು, ಸಂತರುಗಳಾಗಿ ಮಾರ್ಪಾಡಾಗಿದ್ದೇವೆ. ಪಾಪಿಗಳಾದ ನಮ್ಮನ್ನು ಸಂತರುಗಳನ್ನಾಗಿ ಮಾಡುವುದಕ್ಕಾಗಿ ಪ್ರಭು ಯೇಸು ಈ ಲೋಕಕ್ಕೆ ಬಂದದ್ದು. ಧೈರ್ಯವಾಗಿರಿ. ಆ ವ್ಯಭಿಚಾರಿ ಸ್ತ್ರೀ ಯೇಸುವಿನ ಪಾದದಲ್ಲಿ ಕಣ್ಣೀರಿನಿಂದ ಗೋಳಾಡುವಾಗ ಅಲ್ಲಿದ್ದ ಜನರೆಲ್ಲ ಅಯ್ಯೋ ಇವಳು ಪಾಪಿ ಪಾಪಿ ಎಂದು ತೀರ್ಮಾನಿಸಿದರು. ಆದರೆ ಪ್ರಭು ಯೇಸು ಸಮಾಧಾನದಿಂದ ಹೋಗು ಎಂದಾಗ ಇಡೀ ಊರಿಗೆ ಸಂತಳಾಗಿ ಮಾರ್ಪಟ್ಟಳು. ಸಂತ ಮಗ್ದಲೇನ್ ಮರಿಯಾ ಎಂಬುದಾಗಿ ಆಕೆಯನ್ನ ಇಂದಿಗೂ ಗೌರವಿಸಲಾಗುತ್ತದೆ. ಅವರ ಹಳೆಯ ಜೀವನ ಪಾಪದ ಜೀವನವಾಗಿದ್ದರೂ ಸಹ ಯೇಸುವನ್ನು ಕಂಡುಕೊಂಡ ನಂತರ ಅವರು ಹೊಸ ಸೃಷ್ಟಿಗಳಾಗಿ ಮಾರ್ಪಟ್ಟು ಪರಿಶುದ್ಧ ಜೀವನವನ್ನ ನಡೆಸಿ ಯೇಸುವಿಗಾಗಿ ಜೀವಿಸಿ ಅನೇಕರನ್ನ ಸಧರ್ಮಿಗಳನ್ನಾಗಿ ಮಾಡಿ ಸತ್ಯದ ಸನ್ಮಾರ್ಗಕ್ಕೆ ಕರೆದು ತಂದಿದ್ದಾರೆ. ಯಾಕೋಬನ ಗ್ರಂಥ 5ನೇ ಅಧ್ಯಾಯ ವಚನ 19-20 ನಾವು ನೋಡುತ್ತೇವೆ. ಪಾಪದಲ್ಲಿರುವ ವ್ಯಕ್ತಿಯನ್ನ ಯಾರಾದರೂ ಪರಿಶುದ್ಧ ಮಾರ್ಗಕ್ಕೆ ಕರೆದುಕೊಂಡು ಬಂದರೆ ದೇವರು ಅವನ ಸಕಲ ಪಾಪಗಳನ್ನು ಕ್ಷಮಿಸಿ ಅವನನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ ಎಂಬುದಾಗಿ. ಆದ ಕಾರಣ ಸಂತರುಗಳು ಇರುವವರು ಮಾತ್ರವಲ್ಲ, ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಸಾವಿರಾರು ಸಂತರುಗಳಿದ್ದಾರೆ. ನೀನು ಮತ್ತು ನಾನು ಸಂತನಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಧೈರ್ಯದಿಂದಿರೋಣ. ಈ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ಕರ್ನಾಟಕ ರಾಜ್ಯ ದೇವರು ಕೊಟ್ಟಂತ ಒಂದು ಅಭಿಷೇಕದ ಸ್ಥಳ. ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಎಷ್ಟೋ ಮಂದಿ ಸತ್ಯವನ್ನ ಅರಿತುಕೊಳ್ಳಬೇಕಾಗಿದೆ. ಎಷ್ಟೋ ಜನರು ರೋಗದಲ್ಲಿ, ಕಷ್ಟದಲ್ಲಿ, ಕತ್ತಲೆಯ ಕೋಣೆಯಲ್ಲಿ, ವಿಗ್ರಹಾರಾಧನೆಗಳಲ್ಲಿ, ಪಾಪದ ಜೀವಿತದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಕರ್ನಾಟಕ ರಾಜ್ಯದ ರಕ್ಷಣೆ ನಮ್ಮೊಬ್ಬೊಬ್ಬರ ಕ್ರೈಸ್ತರ ಕರ್ತವ್ಯವಾಗಿದೆ. ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಸರ್ಕಾರ, ನಮ್ಮನ್ನು ಆಳುವ ಅಧಿಕಾರಿಗಳು, ನಮ್ಮನ್ನ ಸಂರಕ್ಷಣೆ ಮಾಡುವ ಗಡಿಯಲ್ಲಿ ಕೆಲಸ ಮಾಡುವ ಸೈನಿಕರು, ಜನರ ಅಭಿವೃದ್ಧಿಗಾಗಿ ಸೇವೆ ಮಾಡುವ ಸೇವಾ ಸಂಸ್ಥೆಗಳು, ಇವೆಲ್ಲವೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲು ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ಎಸ್ತೇರಳು ಹೇಗೆ ತನ್ನ ಜನಾಂಗದವರಿಗೆ ಹಾಮಾನನಿಂದ ಕೆಡುಕು ಉಂಟಾಗಿದೆ ಎಂದು ಗೊತ್ತಾದಾಗ ಮೊರ್ದೆಕೈಯ ಮೂಲಕ 3 ದಿನ ಹಗಲು ರಾತ್ರಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅರಸನ ಆಜ್ಞೆಯನ್ನು ಬದಲಾಯಿಸಿ ತನ್ನ ಜನಾಂಗವನ್ನು ಕಾಪಾಡಿಕೊಂಡಳು. ಅಂಥ ಒಂದು ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ನಾನ್ ಚೆನ್ನಾಗಿದ್ದೇನೆ, ಯಾರು ಹೇಗಾದ್ರೂ ಹೋಗ್ಲಿ ಅಂತ ಹೇಳುವುದು ಕ್ರೈಸ್ತಿಯ ಜೀವನವಲ್ಲ. ಮೊರ್ದೆಕೈ ಎಸ್ತೇರಳಿಗೆ ಹೇಳುತ್ತಾನೆ, ನೀನೇನೋ ಅರಮನೆಯಲ್ಲಿ ಸುಭದ್ರವಾಗಿದ್ದಿ ಎಂದು ತಿಳಿಯಬೇಡ. ನೀನು ಈಗ ನಿನ್ನ ಜನರ ಪರವಾಗಿ ಕಾರ್ಯ ಮಾಡದಿದ್ದರೆ ದೇವರು ಹೇಗಾದರೂ ತನ್ನ ಜನರನ್ನ ರಕ್ಷಿಸುತ್ತಾರೆ, ಆದರೆ ನೀನು ಮಾತ್ರ ಉಳಿದುಕೊಳ್ಳುತ್ತಿ ಎಂದು ತಿಳಿದುಕೊಳ್ಳಬೇಡ. ಯಾರಿಗೆ ಗೊತ್ತು, ಇಂಥ ದಿನಕ್ಕಾಗಿಯೇ
ದೇವರು ನಿನ್ನನ್ನು ಆ ಉನ್ನತ ಸ್ಥಾನಕ್ಕೆ ಏರಿಸಿರಬಹುದು ಎಂಬುದಾಗಿ. ಎಸ್ತೇರಳ ಪ್ರಾರ್ಥನೆ ಮೂಲಕ ಅರಸ ಅಂದರೆ ಅಧಿಕಾರಿ ಅವನ ಮನಸ್ಸಿನ ಆಲೋಚನೆಗಳನ್ನ ಬದಲಾಯಿಸಿ ತನ್ನ ಜನಾಂಗವನ್ನ ಕಾಪಾಡಿಕೊಂಡಳು. ಇವತ್ತು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸಮಾಧಾನದಿಂದಲೂ ಸುವ್ಯವಸ್ಥೆಯಿಂದಲೂ ಜೀವಿಸಬೇಕಾದರೆ ನಮ್ಮ ಅರಸರುಗಳು ಅಧಿಕಾರಿಗಳಿಗಾಗಿ ನಮ್ಮ ನಾಡಿಗಾಗಿ ಪ್ರಾರ್ಥನೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಯಾವುದೇ ರೀತಿಯ ಗಲಭೆಗಳು ಭಿನ್ನಾಭಿಪ್ರಾಯ ಇಲ್ಲದೆ ಶಾಂತಿ ಸಮಾಧಾನ ಸುವ್ಯವಸ್ಥತೆ ಜೀವನ ನಮ್ಮದಾಗಬೇಕು. ಅದಕ್ಕಾಗಿ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಈ ದಿನ ನವೆಂಬರ್ 1 ನಮ್ಮ RRC ಧ್ಯಾನ ಕೇಂದ್ರದಲ್ಲಿ ರಾತ್ರಿ 10 ಗಂಟೆಯಿಂದ ಮುಂಜಾನೆ 5 ಗಂಟೆಯವರೆಗೆ ರಾತ್ರಿ ಜಾಗರಣೆಯ ಪ್ರಾರ್ಥನೆ ಇದೆ. ಈ ಪ್ರಾರ್ಥನೆಯಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ. ಸಾಧ್ಯವಾದರೆ ನೀವೆಲ್ಲರೂ ಬಂದು ಸೇರಿ ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. ಎಲ್ಲಿ 2 ಅಥವಾ 3 ಒಟ್ಟಾಗಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಾರೋ ಸ್ವರ್ಗದಿಂದ ಅದು ಅವರಿಗೆ ನೆರವೇರಿಸಲ್ಪಡುತ್ತದೆ. ಪೌಳಿಯ ಒಡಕಿನಲ್ಲಿ ಗೋಡೆ ಬಿದ್ದು ಹೋಗದಂತೆ ಅದನ್ನು ಗಟ್ಟಿ ಮಾಡುವವನನ್ನು ನಾನು ಹುಡುಕಿದೆ, ನನಗೆ ಯಾರೂ ಸಿಕ್ಕಲಿಲ್ಲ. ಎಸೆಕಿಯೇಲ 22:30 ನಾವು ನೋಡ್ತೇವೆ. ಇಂದು ನಮ್ಮ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ಸಂರಕ್ಷಣೆಗಾಗಿ ಪ್ರಾರ್ಥನೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ರಾತ್ರಿ ಜಾಗರಣೆ ಪ್ರಾರ್ಥನೆಗೆ ಬನ್ನಿ, ಒಟ್ಟಾಗಿ ಸೇರಿ ನಾವು ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಸಂತರುಗಳು ನಾಡಿಗೆ ತಿಲಕ, ಅವರಲ್ಲಿದೆ ನನಗೆ ಒಲವು ಎಂದು ದಾವಿದರ್ಸನು ನುಡಿದ ರೀತಿಯಲ್ಲಿ ಇವತ್ತು ಸಂತ ಅಂತೋನಿಯವರು ಅವರ ನಾಲಿಗೆ ಇನ್ನೂ ಅಳಿಯದೆ ಪರಿಶುದ್ಧವಾಗಿ ಉಳಿದಿದೆ. ಎಷ್ಟೋ ಸಂತರುಗಳು ಯೇಸುವಿಗಾಗಿ ತಮ್ಮ ಜೀವನವನ್ನೇ ರಕ್ತ ಸಾಕ್ಷಿಗಳನ್ನಾಗಿ ಮಾಡಿದವರು, ಪ್ರಾಣವನ್ನೇ ಮುಡಿಪಾಗಿಟ್ಟರು. ವಿಶೇಷವಾಗಿ ಭಾರತದ ಸಂತರು 12 ಮಂದಿ ಪ್ರೇಷಿತರಲ್ಲಿ ಒಬ್ಬರಾದ ಸಂತ ತೋಮಾಸರು ಈ ದೇಶಕ್ಕೆ ಬಂದು ಈ ಜನರೊಟ್ಟಿಗೆ ಬೆರೆತು ಅವರಿಗೆ ಸುವಾರ್ತೆಯನ್ನು ಸಾರಿ ಜನರಿಂದ ಕಲ್ಲೆಸೆಯಲ್ಪಟ್ಟು ಮೃತಪಟ್ಟು ರಕ್ತ ಸಾಕ್ಷಿಗಳಾದರು. ಅನೇಕ ಪ್ರವಾದಿಗಳು ರಕ್ತ ಸಾಕ್ಷಿಗಳು ಸುರಿಸಿ ಸಂಪಾದನೆ ಮಾಡಿರುವ ಈ ಧರ್ಮಸಭೆಯ ಮೇಲೆ ನಾವು ನಿಂತಿದ್ದೇವೆ. ಈ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗೋಣ. ಧರ್ಮಸಭೆಯೊಟ್ಟಿಗೆ ಸೇರಿ ನಾವು ದುಡಿಯೋಣ. ಜೀವದಾಯಕ ಶುಭ ಸಂದೇಶವನ್ನ ಎತ್ತಿ ಹಿಡಿಯಿರಿ. ವಕ್ರ ಬುದ್ಧಿ ದುಷ್ಟ ಪೀಳಿಗೆ ನಡುವೆ ದೇವರ ವಾಕ್ಯವನ್ನ ನೀವು ಎತ್ತಿ ಹಿಡಿಯಿರಿ. ದೇವರ ವಾಕ್ಯ ಬೆಳಕು. ಆಗ ನೀವು ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ಕಂಗೊಳಿಸುವಿರಿ. ಇಂದು ಪ್ರತಿಯೊಬ್ಬ ಕ್ರೈಸ್ತ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ಕಂಗೊಳಿಸುವಂತೆ ಕತ್ತಲೆಯಲ್ಲಿರುವ ಜನರನ್ನ ಬೆಳಕಿಗೆ ತರುವ ಬೆಳಕಾಗಿ ಮಾರ್ಪಡಲಿ. ನೀವು ಈ ಲೋಕಕ್ಕೆ ಬೆಳಕು, ನೀವು ಈ ಲೋಕಕ್ಕೆ ಉಪ್ಪು. ಉಪ್ಪು ಸಪ್ಪೆಯಾದರೆ ಜನರು ಅದನ್ನು ತುಳಿದು ಬಿಡುತ್ತಾರೆ, ಬಿಸಾಡುತ್ತಾರೆ. ನಮ್ಮ ಸತ್ಕಾರ್ಯಗಳು ಜನರ ಮುಂದೆ ಪ್ರಕಾಶಿಸಲಿ. ನಮ್ಮನ್ನು ನೋಡುವವರು ಯೇಸುವನ್ನ ನೋಡಿ ಯೇಸುವಿನ ನಾಮ ಮಹಿಮೆ ಹೊಂದುವಂತೆ ನಮ್ಮ ಜೀವನ ಸಂತರ ಜೀವನವಾಗಿ ಪರಿಶುದ್ಧ ಜೀವನವಾಗಿ ಮಾರ್ಪಾಡಾಗಲಿ. ಸಂತ ಕಾರ್ಲೋ ಯೌವನ ಪ್ರಾಯದಲ್ಲೇ ಪರಮಪ್ರಸಾದದಲ್ಲಿ ಅತಿಯಾದ ಭಕ್ತಿ ಮತ್ತು ವಿಶ್ವಾಸವನ್ನಿಟ್ಟು ಸಂತರಾಗಿ ಮಾರ್ಪಟ್ಟ ರೀತಿಯಲ್ಲಿ ನಮ್ಮ ಯೌವನಸ್ಥ ಮಕ್ಕಳು ಪರಿಶುದ್ಧ ಸಂಸ್ಕಾರಗಳಲ್ಲಿ ವಿಶ್ವಾಸವಿಟ್ಟು ದೇವರ ವಾಕ್ಯದಂತೆ ಜೀವಿಸಿ ಸಂತರುಗಳ ಜೀವಿತದ ಮಾದರಿಯನ್ನ ಅನುಸರಣೆ ಮಾಡಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಲಿ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. 1 ತಿಮೋಥಿ 2:1 ಮತ್ತು 2 ಮೊಟ್ಟ ಮೊದಲು ಮಾನವರೆಲ್ಲರಿಗೋಸ್ಕರ ಪ್ರಾರ್ಥಿಸಿರಿ. ನಮ್ಮನ್ನಾಳುವ ಅರಸರು ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ. ನಾವು ಸುಖ ಶಾಂತಿ ನೆಮ್ಮದಿಯಿಂದಲೂ ಜೀವಿಸುವಂತೆ ನಮ್ಮನ್ನಾಳುವ ಅರಸರುಗಳು ದೈವ ಭಯ ಭಕ್ತಿಯಲ್ಲಿ ಸುಜ್ಞಾನದಲ್ಲಿ ರಾಜ್ಯವನ್ನು ಮುನ್ನಡೆಸಲು ಬೇಕಾದ ಕೃಪೆ ಪ್ರತಿಯೊಬ್ಬ ನಾಯಕರುಗಳಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳಲ್ಲಿ ತುಂಬಿಸಲ್ಪಡಲಿ. ಧರ್ಮಸಭೆಯನ್ನು ಆಳುವ ಅಧಿಕಾರಿಗಳು, ಗುರುಗಳು, ಬಿಷಪ್ ಗುರುಗಳು ಪವಿತ್ರಾತ್ಮರ ಸುಜ್ಞಾನದಿಂದ ಮುನ್ನಡೆಸಲ್ಪಡುವಂತಾಗಲಿ. ಯೋಬನಿಗೂ ಅವನ ಆಸ್ತಿ ಪಾಸ್ತಿಗೂ ಹಾಕಿದ ಸುಭದ್ರವಾದ ಬೇಲಿ, ಸೈತಾನನು ಒಳಗಡೆ ನುಗ್ಗದಂತೆ ಹಾಕಿದಂತ ಬೇಲಿ ನಮ್ಮ ಕರ್ನಾಟಕ ರಾಜ್ಯದ ಸುತ್ತಲೂ ಯೇಸುವಿನ ರಕ್ತದ ಕೋಟೆ ಹಾಕಲ್ಪಡಲಿ. ಯಾವ ಪೀಡೆ, ಯಾವ ಉಪದ್ರವ, ಯಾವ ಕೆಡುಕು ನಮ್ಮ ಗುಡಾರದ ಬಳಿ ಸುಳಿಯಲಾರದಂತೆ ಪವಿತ್ರಾತ್ಮರ ಅಗ್ನಿ ನಮ್ಮ ಕರ್ನಾಟಕ ರಾಜ್ಯದ ಸುತ್ತಲೂ ಹಾಕಲ್ಪಡಲಿ. ನಮ್ಮ ನೆರೆಹೊರೆ ರಾಜ್ಯಗಳು, ಇಡೀ ಭಾರತ ದೇಶ ಯೇಸುವಿಗೆ ಸ್ವಂತವಾಗಲಿ. ಕರ್ನಾಟಕ ರಾಜ್ಯ ಸಂರಕ್ಷಣೆ ಮತ್ತು ಪವಿತ್ರಾತ್ಮರ ಅಭಿಷೇಕದಲ್ಲಿ ಸಮೃದ್ಧಿಯಾಗಿ ಬೆಳೆಯಲಿ. ನಾನು ಸಕಾಲಕ್ಕೆ
ಮಳೆಯನ್ನು ಸುರಿಸಿ ನಿಮ್ಮ ಬೆಳೆಯನ್ನು ಆಶೀರ್ವದಿಸುವೆನು. ಸಕಾಲಕ್ಕೆ ಮಳೆಯನ್ನು ಸುರಿಸಿ ನಮ್ಮ ರಾಜ್ಯದಲ್ಲಿ ಸಮೃದ್ಧಿ ಇರಲಿ. ಕೀರ್ತನೆ 147 ವಚನ 13-14ರಂತೆ ನಿನ್ನ ಪೌಳಿ ಗೋಡೆಗಳು ಸುಭದ್ರವಾಗಿರುವುದು, ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡುವರು. ಶ್ರೇಷ್ಠವಾದ ಗೋಧಿಯನ್ನು ಕೊಟ್ಟು ನಿಮ್ಮನ್ನು ತೃಪ್ತಿಪಡಿಸುವೆನು, ಬಂಡೆಯ ಜೇನುತುಪ್ಪದಿಂದ ನಿಮ್ಮನ್ನು ಆನಂದಗೊಳಿಸುವೆನೆಂಬ ವಾಕ್ಯದಂತೆ ನಮ್ಮ ಕರ್ನಾಟಕ ರಾಜ್ಯದ ಬೆಳೆ ಸಮೃದ್ಧಿಯಾಗಲಿ. ಜನರೆಲ್ಲರೂ ಸಹೋದರ ಸಹೋದರಿಯರ ಪ್ರೀತಿ ವಿಶ್ವಾಸದಲ್ಲಿ ಜೀವಿಸುವ ಅಭಿಷೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಳಿದು ಬರಲಿ. ಕರ್ನಾಟಕ ರಾಜ್ಯ ಯೇಸುವಿಗೆ ಸ್ವಂತವಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಮೊದಲೇ ಹೇಳಿದಂತೆ ಈ ದಿನ ನವೆಂಬರ್ 1 ಆಲ್ ಸೇಂಟ್ಸ್ ಡೇ ಮತ್ತು ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ನಿಮಗೆ ನಮ್ಮ RRC ಧ್ಯಾನ ಕೇಂದ್ರದ ಪರವಾಗಿ, ನಮ್ಮ ಕನ್ನಡ ತಂಡದ ಪರವಾಗಿ ನಿಮಗೆ ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಇಂದು ರಾತ್ರಿ 10 ಗಂಟೆಯಿಂದ ಮುಂಜಾನೆ 5 ಗಂಟೆಯವರೆಗೂ ರಾತ್ರಿ ಜಾಗರಣೆಯ ಪ್ರಾರ್ಥನೆ, ಜಪಸರ, ಸ್ತುತಿ ಸ್ತೋತ್ರ, ದೇವರ ವಾಕ್ಯದ ಪ್ರಬೋಧನೆ, ಅಭಿಷಕ್ತ ಗುರುಗಳು, ಪರಮ ಪ್ರಸಾದದ ಆರಾಧನೆ, ದಿವ್ಯ ಬಲಿಪೂಜೆಯೊಂದಿಗೆ ಮುಕ್ತಾಯವಾಗುತ್ತದೆ. ನೀವೆಲ್ಲರೂ ಕುಟುಂಬ ಸಮೇತವಾಗಿ ಬಂದು ಭಾಗವಹಿಸಿ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ನಾವು ಸಂತರುಗಳಾಗಿ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ನಮ್ಮ ಜೀವನ ಯೇಸು ನಾಮದ ಮಹಿಮೆಗಾಗಿ ಪ್ರಕಾಶಿಸುವಂತಾಗಲಿ. ಗಾಡ್ ಬ್ಲೆಸ್ ಯು. ಆಮೆನ್.